ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ 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 ಲಕ್ಷ್ಮೀ ಬಾರಮ್ಮ ಆರತಿ ಎತ್ತಿರೆ ವೈಭವ ಲಕ್ಷ್ಮಿಗೆ ಕ್ಷೀರಸಾಗರ ಸುಜಾತೆಗೆ ಸಕಲ ಭಾಗ್ಯಗಳ ಬೇಡುವ ಜನನಿಗೆ ನಾರಾಯಣಿಯ ಪ್ರೇಯಸಿಗೆ ಭಗುತಿ ಭಾವದಲ್ಲಿ ಭಜಿಸಿರಿ ಎಲ್ಲರೂ ಮುಗುತಿ ನೀಡುವ ಜನನಿಗೆ ನಾರಿಯರೆಲ್ಲರೂ ನೈದುತ ಮನದಲ್ಲಿ ಬೆಳಗಿರಿಯ ಆರತಿ ಲಕ್ಷ್ಮಿಗೆ ಸುಭದ್ರ ವೈಭವ ಲಕ್ಷ್ಮಿಯ ದೇವಿಗೆ ಅಜಪಿತನ ಪ್ರಿಯ ಪ್ರೇಯಸಿಗೆ ವರಮಹಾತಾಯಿ ಅನಿಸಿದ ಭಾಗ್ಯವ ಕರುಣಿಪೆ ಕೋಮಲೆಗೆ ಮುಗುತಿದಾಯಿನಿಗೆ ಕರುಣಾಮಯಿಗೆ ಮಂಗಲದಾಕೆ ನೈವೇಗೆ ಹರಿಸಿರಿ ಎಲ್ಲರೂ ಭಕ್ತಿಯಿಂದಲೇ ಮುಗುತಿ ನೀಡುವ ಜನನಿಗೆ ನಾರಿಯರೆಲ್ಲರೂ ನೆದುತ ಮನದಲ್ಲಿ ಬೆಳಗಿರಿಯ ಆರತಿ ಲಕ್ಷ್ಮಿಗೆ. ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ. ಇದೇನಪ್ಪ ಇದು ವರಮಹಾಲಕ್ಷ್ಮಿ ಹಬ್ಬ ಆಗಿ ಇಷ್ಟು ದಿನ ಆಯಿತು, ಈಗ ವಿಡಿಯೋ ಶೇರ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಹೇಳಬೇಕಂದ್ರೆ ಇದು ಕಳೆದ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಂಥ ವಿಡಿಯೋ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಕಳೆದ ವರ್ಷ ನನ್ನ ತಮ್ಮನ ಮದುವೆಗೋಸ್ಕರ ಜುಲೈ ಆಗೋ ಆಗಸ್ಟಲ್ಲಿ ನಮ್ಮ ಬೆಂಗಳೂರಲ್ಲೇ ಇದ್ದೆ. ಊರಲ್ಲಿ ಹಬ್ಬ ಮಾಡೋ ಖುಷಿ ಅಂತಂದರೆ ಮನೆಯವರೆಲ್ಲ ಜೊತೆಗಿರ್ತಾರೆ. ಮದುವೆ ಮನೆ ಆಗಿದ್ದರಿಂದ ಊರಿಂದ ಬಂದಿರೋಂಥ ನೆಂಟರಾಗಿರ್ಬೋದು, ನಮ್ಮ ದೊಡ್ಡಮ್ಮ ಹಾಗೆ ಅತ್ತೆ ಅವರೆಲ್ಲರೂ ಇದ್ದರು. ಹಾಗೆ ಅಕ್ಕಪಕ್ಕದಲ್ಲಿರೋಂಥ ನಮ್ಮ ನೆಂಟರು ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ನಮ್ಮ ಮನೆ ಮದುವೆ ಮುಗಿದು 1 ವಾರ ಆಗಿತ್ತಷ್ಟೇ ಹಬ್ಬಕ್ಕೆ. ಹಾಗಾಗಿ ತುಂಬ ಅಡುಗೆ ಅಥವಾ ತುಂಬ ಎಲ್ಲ ತಿಂಡಿಗಳು ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಆದರೆ ಹಬ್ಬಕ್ಕೆ ಬೇಕಾಗಿರೋಂಥ ಏನೇನು ವಸ್ತುಗಳಿದೆ ಅದನ್ನೆಲ್ಲ ಮದುವೆ ಶಾಪಿಂಗ್ ಜೊತೆಗೇ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಮನೆಗೆ ಹೊಸದಾಗಿ ಬಂದಿರೋಂಥ ಮದುಮಗಳಿದ್ಲು, ಅವಳ ಜೊತೆ ಸೇರಿ ಈ ಸರಿ ಪೂಜೆ ಮಾಡಿದ್ವಿ. ಮನೇಲಿ ಎಲ್ಲರೂ ಇರೋವಾಗ ಈ ರೀತಿ ಪೂಜೆ ಮಾಡೋ ಸಂಭ್ರಮನೇ ಒಂಥರ ಬೇರೆ ಥರ ಇರುತ್ತೆ. ಎಲ್ಲರೂ ಸೇರಿ ಕೆಲಸನ ಹಂಚ್ಕೊಂಡು ಎಲ್ಲರೂ ಸೇರಿ ಪೂಜೆಗೆ ರೆಡಿ ಮಾಡಿ ಎಲ್ಲರೂ ಸೇರಿ ಹಬ್ಬ ಮಾಡೋದಿದೆಯಲ್ಲ, ಅದ್ರ ಚಂದ ಪ್ರತಿ ವರ್ಷ ಮಿಸ್ ಮಾಡ್ಕೊಳ್ತಿದ್ವಿ. ಆದರೆ ಕಳೆದ ವರ್ಷ ನಾನು ಎಲ್ಲರ ಜೊತೆ ಸೇರಿ ಹಬ್ಬ ಮಾಡೋಂಥ ಅವಕಾಶ ಸಿಕ್ತು. ಒಂದೇ ಬೇಜಾರು ಏನಾಗಿತ್ತಂದರೆ ನನ್ನ ಹಸ್ಬೆಂಡು ವಾಪಸ್ ದುಬೈಗೆ ಬಂದುಬಿಟ್ಟಿದ್ರು. ಅವರಿಗೆ ಜಾಸ್ತಿ ದಿನ ರಜೆ ಇರಲಿಲ್ಲ. ಹಾಗೆ ಮದುವೆಗೆ ಮಾತ್ರ ಅವ್ರು ರಜೆ ತೊಗೊಂಡು ಬಂದಿದ್ದು. ಅದಾದಮೇಲೆ ಅವ್ರು ರಿಟರ್ನ್ ಬಂದಿದ್ದರು. ನಾನು ಮಕ್ಕಳು ಮಾತ್ರ ಉಳ್ಕೊಂಡಿದ್ವಿ. ಹಾಗೆ ಇವತ್ತು ನಾನು ಹುಟ್ಟಿರೋಂಥ ಸೀರೆ ನನ್ನ ಫ್ರೆಂಡ್ ಶೋಭಾ ಶ್ವೇತಾ ಪ್ರೆಸೆಂಟ್ ಮಾಡಿದ್ದು. ಆ ಸೀರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಗಾಯ್ಸ್ ಫಾರ್ ದಿಸ್ ಲವ್ಲಿ ಸಾರಿ. ಮನೆಯವರೆಲ್ಲ ಒಟ್ಟಿಗೆ ಸೇರಿದಾಗ ಖುಷಿ ತಮಾಷೆ ನಡೀತಾನೆ ಇರುತ್ತೆ. ಅದನ್ನ ಹಾಗೆ ಹಾಕಿದ್ದೀನಿ, ಯಾವುದೇ ವಾಯ್ಸ್ ಓವರ್ ಇಲ್ದಿರ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಸ್ಮೈಲ್ ಇಲ್ಲ ರೆಡಿ. ಏ ತಡಿ ಮಗ. ಆಯ್ತು ಇದು ಲಾಸ್ಟ್ ಸ್ಮೈಲ್. ಲಾಸ್ಟ್ ಓಕೆ ರೆಡಿ ಸ್ಮೈಲ್. ನಗ್ತಾ ಇಲ್ಲ, ದೇವ್ರನ್ನ ಚೆನ್ನಾಗಿ ಕೇಳ್ಕೊಳ್ಳಿ. ಹಾಗೆ ನಗಿತಾ ಇರಿ. ಅಲ್ಲಿ ಕಾವ್ಯ ಪರವಾಗಿಲ್ಲ, ನಿಮ್ಮ ಯಜಮಾನ್ರು ನೋಡ್ತಾ ಇರೋ. ಸ್ಮೈಲ್. ನೆಗಿರಿ ಇಲ್ಲಿ ನೋಡ್ತಾ ಇರಿ. ಸ್ಮೈಲ್. ಸ್ಮೈಲ್. ಓಕೆ ರೆಡಿ ಸ್ಮೈಲ್. ಅಲ್ಲ ಅವ್ರಿಗೆ ಹೇಳ್ತಾರ ಡೈಲಾಗ್. ಸಿಸ್ಟರ್ ಅಂಡ್ ನಗಿರ
ರೆಡಿ ಅಂಡ್ ರೆಡಿ. ಓಕೆ, ರೆಡಿ ಅಂಡ್ ರೆಡಿ. ನನ್ನ ಮಗನು ಫಸ್ಟ್ ಒಂದೇ ಹುಡುಗಿ ನೋಡಿದ್ರು. ಇವನು ಫಸ್ಟ್ ಹುಡುಗ. ವರಮಹಾಲಕ್ಷ್ಮಿ ಹಬ್ಬ ಮುಗಿದು ಒಂದು 3-4 ದಿನದಲ್ಲೇ ನಮ್ಮ ಅಮ್ಮನ ಬರ್ತಡೇ ಕೂಡ ಇತ್ತು. ಅದನ್ನು ಸಿಂಪಲ್ಲಾಗಿ ಮನೆಯವರೆಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ. ಆದ ಒಂದು ಪುಟ್ಟ ವಿಡಿಯೋ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಸರಿ ಅಮ್ಮನ ಬರ್ತಡೇ ವಿಶೇಷ ಏನಂದರೆ ಅವ್ರ ದೊಡ್ಡಕ್ಕ ಕೂಡ ಜೊತೆನಲ್ಲಿದ್ದರು. ಇವರು ನಮ್ಮಮ್ಮನ ದೊಡ್ಡಕ್ಕ. ಅವ್ರ ಒಟ್ಟು 5 ಜನ ಹೆಣ್ಮಕ್ಳು, ಒಬ್ಬರು ಗಂಡು ಮಗ. ನಮ್ಮಮ್ಮನೇ ಲಾಸ್ಟಿನವರು. ನಮ್ಮ ದೊಡ್ಡಮ್ಮ ಬರೋದೇ ಅಪರೂಪ. ಈ ಸರಿ ಮದುವೆಗೆ ಅಂತ ಹೇಳಿ ಬಂದಿದ್ರು. ಹಾಗಾಗಿ ಅಮ್ಮಂಗೆ ಅದೊಂದು ಖುಷಿ ಇತ್ತು. ಸೊಸೆ ಮುದ್ದು. ಈಗ ನಾನು ಶೇರ್ ಮಾಡ್ತಾ ಇರೋವಂಥ ವಿಡಿಯೋ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ಸ್ ವಿಡಿಯೋ. ಮಕ್ಕಳಿಗೆ ಇಲ್ಲಿ ಜುಲೈ ಹಾಗೂ ಆಗಸ್ಟಲ್ಲಿ ರಜಾ ಇರುತ್ತೆ. ಹಾಗಾಗಿ ಮನೆ ಕ್ಲೀನಿಂಗ್ ವಿಷಯದಲ್ಲಿ ಅವರು ಕೂಡ ನನ್ನ ಜೊತೆ ಸೇರ್ಕೊಂಡಿದ್ದಾರೆ. ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಬರ್ತಾ ಇದ್ವಿ. ಈ ಥರ ಕ್ಲೀನ್ ಮಾಡುವಾಗ ಯಾವ್ದಾದ್ರು ಟಿ ವಿನಲ್ಲಿ ಮೂವಿ ಹಾಕ್ಕೊಂಡು ಅದನ್ನು ನೋಡ್ಕೊಂಡು ಅವರು ಕೆಲಸ ಮಾಡ್ತಾರೆ. ನನಗೂ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಮತ್ತು ಹೆವಿ ಅನಿಸಲ್ಲ. ಇಲ್ಲಿ ಗೋಡೆಗಳಿಗೆ ವೈಟ್ ಪೇಂಟ್ ಜಾಸ್ತಿ. ಸೋಫಾ ಮೇಲೆ ಕೂತಿರೋವಾಗ ಅಥವಾ ಮಕ್ಕಳು ಆಟ ಆಡೋವಾಗೆಲ್ಲ ಈ ರೀತಿ ಕಪ್ಪು ಕಲೆ ಆಗೋದು ಜಾಸ್ತಿ. ಅದನ್ನು ಈ ರೀತಿ ಸ್ಪ್ರೇ ಹಾಕಿ ಸ್ವಲ್ಪ ಸ್ಕ್ರಬ್ ಮಾಡಿ ಆಮೇಲೆ ಒರೆಸಿದ್ರೆ ಹೋಗ್ಬಿಡುತ್ತೆ. ಬಟ್ ಒಬ್ಬರೇ ಮಾಡ್ತೀವಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಹಾಗೆ ಕೈಯೆಲ್ಲ ನೋವು ಬಂದುಬಿಡುತ್ತೆ. ಹಾಗಾಗಿ ಮಕ್ಕಳು ಕೂಡ ನನ್ನ ಜೊತೆ ಸೇರಿದ್ರು. ಗೋಡೆ ಎಲ್ಲ ತುಂಬ ಚೆನ್ನಾಗಿ ಎಲ್ಲರೂ ಸೇರಿ ಕ್ಲೀನ್ ಮಾಡಿ ಫುಲ್ ಬೆಳ್ಳಗೆ ಮಾಡಿದ್ವಿ. ಮಕ್ಕಳು ಸಣ್ಣ ಪುಟ್ಟ ಕೆಲಸ ನಮ್ಮ ಜೊತೆ ಮಾಡೋವಾಗ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಅವರು ಸಹ ಕೆಲಸ ಕಲ್ತಾಗತ್ತೆ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ಸಣ್ಣ ಪುಟ್ಟ ಕುಕ್ಕಿಂಗ್ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು ಅವರೇ ಮಾಡ್ತೀವಿ ಅಂತ ಬರ್ತಾರೆ. ಸೊ ಅವ್ರು ಬಂದಾಗ ನಾವು ಎನ್ಕರೇಜ್ ಮಾಡಿದ್ರೆ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ. ಮುಂದೆ ಬೆಳೀತಾ ಹೇಗೋ ಏನೋ ಗೊತ್ತಿಲ್ಲ, ಆದರೆ ಕಲಿತೀವಿ ಅನ್ನೋವಾಗ ಕಲಿಸೋದು ನಮ್ಮ ಜವಾಬ್ದಾರಿ ಕೂಡ. ಈ ಸರಿ ತುಂಬ ಎಲ್ಲ ಅಡುಗೆಗಳು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದ್ದೀವಿ. ಬಟ್ ಅದನ್ನೆಲ್ಲ ಶೇರ್ ಮಾಡೋಕ್ಕಾಗಿಲ್ಲ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಒಂದು ಕ್ರಾಫ್ಟ್ ಮಾಡ್ತಾ ಇದ್ದೆ. ಹಿಂದೆಗಡೆ ಒಂದು ದೊಡ್ಡ ಪ್ರಭಾವಳಿ ಥರ ಮಾಡೋಣ ದೇವ್ರ ಹಿಂದೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೆ. ಕಾರ್ಡ್ಬೋರ್ಡ್ ಶೀಟ್ ಎಲ್ಲ ಕಟ್ ಮಾಡಿ ಅದಕ್ಕೆ ಗ್ಲಿಟರ್ ಕಲರ್ ಪೇಪರ್ಸ್ನೆಲ್ಲ ಪೇಸ್ಟ್ ಮಾಡಿ ಎಲ್ಲ ರೆಡಿ ಮಾಡಿದ್ದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಕೆಲವೊಂದು ಚೇಂಜಸ್ಗಳಾಯಿತು. ಹಾಗಾಗಿ ನನಗೆ ಪ್ರಿಪ್ರೇಷನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಕೊನೆಗೆ ನನಗೆ ಹಬ್ಬದ ದಿನಾನೇ ಮಾಡೋಕ್ಕಾಗತ್ತಾ ಅಥವಾ ನೆಕ್ಸ್ಟ್ ವೀಕ್ ಪೋಸ್ಟ್ಪೋನ್ ಮಾಡಬೇಕಾಗತ್ತಾ ಅನ್ನೋ ಥರ ಆಗೋಯಿತು ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ನನಗೆ ಇದೊಂದು ಕ್ರಾಫ್ಟ್ ವರ್ಕ್ನ ಕಂಪ್ಲೀಟ್ ಮಾಡಿ ಅವತ್ತಿನ ದಿನ ಹಾಕೋಕ್ಕಾಗಿಲ್ಲ. ಬಟ್ ಅದನ್ನ ರೆಡಿ ಮಾಡಿ ಹಾಗೆ ಎತ್ತಿಟ್ಟಿದ್ದೀನಿ. ನೆಕ್ಸ್ಟ್ ವರ್ಷನಾದರೂ ಅಥವಾ ಬೇರೆ ಇನ್ಯಾವುದಾದ್ರು ಪೂಜೆ ಇದ್ದರೆ ಅದನ್ನ ನೀಟಾಗಿ ಮತ್ತೆ ರೆಡಿ ಮಾಡಿ ಯೂಸ್ ಮಾಡೋಣ ಅಂಥೇಳಿ ಅದನ್ನು ಫುಲ್ಲು ರೆಡಿ ಮಾಡಿದೆ ಅಂತಂದರೆ ಚೆನ್ನಾಗಿ ಬಂತು ಅಂದರೆ ಖಂಡಿತ ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಶೇರ್ ಮಾಡ್ತೀನಿ. ಇದ್ರ ಮಧ್ಯೆ ಸೂ ಫ್ರಮ್ ಸೋ ಮೂವಿ ದುಬೈನಲ್ಲಿ ರಿಲೀಸ್ ಆಯಿತು. ಅಲ್ಲಿ ರಿಲೀಸ್ ಆಗಿ 1 ವೀಕ್ ಆದಮೇಲೇನೋ ಇಲ್ಲಿ ರಿಲೀಸ್ ಆಯಿತು. ಯಾವಾಗಲೂ ಹೀಗೆ ಆಗುತ್ತೆ, ಇದೊಂದು ಬೇಜಾರು ಆ್ಯಕ್ಚುಲಿ. ಬೇರೆ ಲ್ಯಾಂಗ್ವೇಜ್ ಮೂವೀಸ್ ಎಲ್ಲ ಅಲ್ಲಿ ರಿಲೀಸ್ ಆದ ತಕ್ಷಣ ಇಲ್ಲಿ ರಿಲೀಸ್ ಮಾಡಿಬಿಡ್ತಾರೆ. ಬಟ್ ಕನ್ನಡ ಮೂವಿ ಅಲ್ಲಿ ಹಿಟ್ಟಾದರೆ ಮಾತ್ರ ಇಲ್ಲಿಗೆ ಬರುತ್ತೆ. ನಾವು ಕಾಯ್ತಾ ಇರ್ತೀವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸೊ ಮೂವಿ ರಿಲೀಸ್ ಆಯಿತು, ನಾವು ಹೋಗಿ ನೋಡಿ ತುಂಬಾ ಎಂಜಾಯ್ ಮಾಡಿದ್ವಿ. ಇದಾದ ನಂತರ ಮತ್ತೆ 2ನೇ ಸರಿ ನಾವು ಸೆಲೆಬ್ರಿಟೀಸ್ ಜೊತೆ ಮೂವಿ ನೋಡಿದ್ವಿ. ಅಂದರೆ ದ ಸೂ ಫ್ರಮ್ ಸೋ ಮೂವಿ ಟೀಮ್ ಫುಲ್ಲು ದುಬೈಗೆ ಬಂದಿದ್ದರು. ಅವ್ರ ಜೊತೆ ಮೂವಿ ನೋಡಿದ್ವಿ. ಹಾಗೆ ಅವ್ರ ಜೊತೆ ನಮಗೆ ಇಂಟರಾಕ್ಷನ್ ಮಾಡೋಂಥ ಅವಕಾಶ ಸಿಕ್ತು. ಅವ್ರ ಜೊತೆ ಫೋಟೋಸ್ ತಕ್ಕೊಂಡ್ವಿ. ಅದನ್ನಾಗಲೇ ನಾನು ನಿಮ್ಮ ಜೊತೆ ರೀಲ್ಸಲ್ಲಿ ಶೇರ್ ಮಾಡಿದ್ದೀನಿ.
ಇಲ್ಲಿ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಯಾವಾಗಲೂ 1 ಶೋ ಅಥವಾ 2 ಶೋ ಇದ್ದರೆ ಅಪರೂಪ. ಫ್ರಮ್ ಸೋ ಕಂಟಿನ್ಯೂಸ್ಲಿ ನೈಟ್ ಟೈಮಲ್ಲಿ 3 ಶೋ ಹಾಕಿದ್ರು. ಅದೊಂಥರ ನೋಡಿ ಖುಷಿ ಆಯಿತು. ಕನ್ನಡದಲ್ಲಿ ಇನ್ನೂ ಒಳ್ಳೊಳ್ಳೆ ಮೂವೀಸ್ ಬರಬೇಕು, ಎಲ್ಲ ಮೂವೀಸು ಎಲ್ಲ ದೇಶಗಳಲ್ಲಿ ರಿಲೀಸ್ ಆಗಬೇಕು ಅನ್ನೋದು ನಮ್ಮ ಆಸೆ ಕೂಡ. ಆಲ್ರೆಡಿ ನಾನು ಟೀಮ್ ಜೊತೆಗಿರೋಂಥ ಒಂದು ವಿಡಿಯೋ ಶಾರ್ಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದರ ಡೀಟೇಲ್ ವಿಡಿಯೋನ ನಾನು ಮುಂದೆ ಬರೋಂಥ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ಥಿಯೇಟರ್ಗಳಲ್ಲಿ ಸ್ಟ್ರಿಕ್ಟಾಗಿ ವಿಡಿಯೋ ಮಾಡೋ ಹಾಗಿಲ್ಲ, ಹಾಗಾಗಿ ಟೈಟಲ್ ಕಾರ್ಡ್ದು ಅದೆಲ್ಲ ನಾನು ವಿಡಿಯೋ ತಗೊಳಕ್ಕೆ ತುಂಬ ಹೆದರ್ತೀನಿ. ವೀಕೆಂಡ್ ಮೂವಿ ಟೈಮ್ ಆದಮೇಲೆ ನಾನೀಗ ಶೇರ್ ಮಾಡ್ತಾ ಇರೋದು ಹಬ್ಬದ ಹತ್ತಿರ 1-2 ದಿನ ಇದ್ದಂಗೆ ಗ್ರೋಸರೀಸು ತರಕಾರಿ ಎಲ್ಲ ಶಾಪಿಂಗ್ ಮಾಡಿದಂಥದ್ದು. ಫಸ್ಟಿಗೆ ನಾವು ಹೋಗೋದು ಗ್ರೋಸರಿಗೆ, ಲುಲುಗೆ ಹೋಗ್ಬಿಡ್ತೀವಿ. ಇಲ್ಲಿ ಲುಲುನಲ್ಲಿ ಏನಂತಂದರೆ ಇಲ್ಲಿ ಬಲ್ಕಾಗಿ ತೊಗೊಂಡು ಬಂದ್ಬಿಡ್ಬೋದು, ಸ್ವಲ್ಪ ಡಿಸ್ಕೌಂಟ್ ರೇಟಲ್ಲಿ ನಮಗೆ ಐಟಮ್ಸ್ ಎಲ್ಲ ಸಿಗುತ್ತೆ. ಹಾಗೆ ನಮಗೆ ಈಗ ಕನ್ವೀನಿಯೆಂಟ್ ಆಗಿಬಿಟ್ಟಿದೆ. ಗ್ರೋಸರಿ ಐಟಮ್ಸ್ ಏನೇನು ತರಬೇಕಂತಂದ್ರೂ ಅಲ್ಲೇ ಹೋಗೋದು ಜಾಸ್ತಿ. ಈ ವಾಟರ್ ಬಾಟಲ್ಸ್ ಎಲ್ಲ ಯಾಕಂದರೆ ಹಬ್ಬದ ದಿನ ನೀರು ಕುಡಿಯೋದಕ್ಕೆ ತುಂಬ ಗ್ಲಾಸಸ್ ಯೂಸ್ ಆಗೋದಕ್ಕಿಂತ ವಾಟರ್ ಬಾಟಲ್ಸ್ ತಂದಿಟ್ಕೊಂಡ್ಬಿಡ್ತೀವಿ. ಒಂದು ಕಡೆ ಈ ರೀತಿ ಶಾಪಿಂಗ್ ಆಗ್ತಾಯಿತ್ತು, ಇನ್ನೊಂದು ಕಡೆ ಮನೆ ಕ್ಲೀನಿಂಗ್ ಕೂಡ ನಡೀತಾನೆ ಇತ್ತು. ಅದು ಒಂದು ಕಡೆಯಿಂದ ಕೈ ಹಾಕ್ಕೊಂಡು ಬಂದಮೇಲೆ ಎಲ್ಲ ಕಡೆನೂ ಕ್ಲೀನ್ ಮಾಡಿ ಮುಗಿಸಿದ್ರೇ ಸಮಾಧಾನ. ಕಿಚನ್ನು ಫುಲ್ಲು ಕ್ಲೀನ್ ಮಾಡಿದ್ವಿ, ಎಲ್ಲ ಡಬ್ಬಗಳು ತೆಗೆದು ತೊಳೆದು ಮಾಡಿ, ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿ, ಮೇಲಿರೋಂಥ ಕಬೋರ್ಡ್ಸ್ಗಳು ಕೂಡ ಎಲ್ಲ ತೆಗೆದು ಡಬ್ಬಗಳನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪನೇ ತೆಗಿತಾ ಇದ್ದೆ, ಕ್ಲೀನ್ ಮಾಡ್ತಾ ಇದ್ದೆ, ಮತ್ತು ತುಂಬಿಸಿ ರೆಡಿ ಎತ್ತಿಡ್ತಿದ್ದೆ. ಹಾಗೆ ಮಾಡಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಂದಿದ್ದು ಒಂದು ಕಡೆಯಿಂದ. ಇಲ್ಲಿ ಅವಾಗವಾಗ ಈ ಥರ ಕ್ಲೀನ್ ಮಾಡ್ತಾ ಇರ್ತೀವಿ. ಇಲ್ಲಿ ಸ್ವಲ್ಪ ಜಿರಳೆ ಕಾಟ ಜಾಸ್ತಿ, ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕು. ಹಾಲಲ್ಲಿ ಆ ಥರ ವಾಲ್ ಕ್ಲೀನ್ ಮಾಡ್ಕೊಂಡು ಬಂದ್ವಿ. ಕಿಚನಲ್ಲೂ ಅಷ್ಟೇ, ನಮಗೆ ಗೊತ್ತಾಗಲ್ಲ ಹಾಗೆ ನೋಡಿದ್ರೆ, ಹೊಗೆಯಿಂದಾಗಿ ಅಥವಾ ಧೂಳಿಂದಾಗಿ ತುಂಬ ಗೋಡೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲೂ ಕೂಡ ಸ್ಪ್ರೇ ಎಲ್ಲ ಹಾಕಿ ಒಂದು ಕಡೆಯಿಂದ ಒರೆಸ್ಕೊಂಡು ಬಂದೆ. ಟೈಲ್ಸ್ ಆಗಿರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ತುಂಬ ಸುಲಭ. ಈ ರೀತಿ ಒಂದು ಸರಿ ಕ್ಲೀನಾಗಿ ಒರೆಸ್ಕೊಂಡು ಬಂದು ಒದ್ದೆ ಬಟ್ಟೆಯಲ್ಲಿ ಇದು ಮಾಡಿಬಿಟ್ರೆ ನೀಟಾಗುತ್ತೆ. ಇನ್ನೊಂದು ಹುಡಿ ಬಟ್ಟೆ ತೊಗೊಂಡು ಅದ್ರ ಹಿಂದೆನೇ ಒರೆಸ್ಕೊಬಂದ್ಬಿಟ್ರೆ ಬರೆ ಕೂಡ ಇರೋದಿಲ್ಲ. ಇದು ಹಬ್ಬದ ಹಿಂದೆ ನಾವು ತರಕಾರಿ ಹಣ್ಣು ಎಲ್ಲ ತೊಗೊಂಡು ಬರೋದಕ್ಕೆ ಅಂತ ವಾಟರ್ ಫ್ರಂಟ್ ಮಾರ್ಕೆಟ್ಗೆ ಬಂದಿದ್ವಿ. ನಾರ್ಮಲ್ ಡೇಸಲ್ಲೂ ತರಕಾರಿ ಇಲ್ಲಿ ತೊಗೊಂಡು ಹೋಗ್ತೀವಿ. ಅಲ್ಲ ಅಂತಂದರೆ ಈ ಥರ ಏನಾದರೂ ಫಂಕ್ಷನ್ ಇದ್ದಾಗಂತೂ ಜಾಸ್ತಿ ಇಲ್ಲೇ ಬಂದು ತರಕಾರಿ ಎಲ್ಲ ಬಲ್ಕಲ್ಲಿ ತೊಗೊಂಡು ಹೋಗ್ಬಿಡ್ತೀವಿ. ಫ್ರೆಶ್ ಆಗಿರೋ ತರಕಾರಿನೂ ಸಿಗುತ್ತೆ, ಹಾಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗುತ್ತೆ. ತರಕಾರಿ ಎಲ್ಲ ತಂದಮೇಲೆ ಫಸ್ಟಿಗೆ ಈ ಸರಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿ ಏನೋ ತಂದುಬಿಟ್ವಿ. ಬಟ್ ಅದು ಕ್ಲೀನ್ ಮಾಡೋದು ಒಂದು ಕೆಲಸ. ಕ್ಲೀನ್ ಮಾಡಿದ್ಮೇಲೆ ಒರೆಸಿ ಅದು ನೀರು ಪಸೆ ಇಲ್ದಿದ್ದಂಗೆ ತೆಗೆದು ಮತ್ತು ಕಟ್ ಮಾಡಿ ಫ್ರೈ ಮಾಡ್ಕೋಬೇಕು. ಹಾಗಾಗಿ ಹಿಂದಿನ ದಿನವೇ ಅದನ್ನೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದುಬೈ ಕನ್ನಡತಿ ವ್ಲಾಗ್ ಆಫ್ಟರ್ ಲಾಂಗ್ ಟೈಮ್. ತುಂಬ ದಿನಗಳಾದ ನಂತರ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ ಇನ್ನು ಮುಂದೆ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತವಾಗ್ಲೂ ಬೇಕೇ ಬೇಕು. ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಕೂಡ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ತಯಾರಿನಲ್ಲೇ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇದ್ದೀನಿ. ಇದು ನಾನು ಕೊಡ್ತಾ ಇರೋ 5ನೇ ವರ್ಷ. ಸೊ ಪ್ರತಿ ವರ್ಷದ ಥರ ಈ ವರ್ಷ ಕೂಡ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹಬ್ಬದ ಹಿಂದಿನ ದಿನ ದೇವ್ರ ಪಾತ್ರೆ ಎಲ್ಲ ಏನೇನಿದೆ ಎಲ್ಲನೂ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ರಜಾ ಇಲ್ಲಿ ಈಗ ಜುಲೈ ಮತ್ತು ಆಗಸ್ಟಲ್ಲಿ ಮಕ್ಕಳಿಗೆ ರಜಾ ಇರುತ್ತೆ. ಹಾಗಾಗಿ ಅವ್ರು ಕೂಡ ಮನೆಯಲ್ಲಿದ್ದಾರೆ. ಅವರು ಕೂಡ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಷ್ಟೊತ್ತಿಗಾಗಲೇ ಇವತ್ತು ಬೆಳಗ್ಗೆನೇ ಎಲ್ಲ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಬೇಗ ತಿಂಡಿಗಳು ಮಾಡೋಕ್ಕೆ ಶುರು ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಇದೇ ತುಂಬ ಟೈಮ್ ತೊಗೊಳ್ತಾ ಇದೆ. ಈಗ ಊಟದ ಟೈಮ್ ಆಗ್ತಾ ಬಂತು. ಎಷ್ಟು ತಿಂಡಿಗೆ ಈಗ ಸ್ಟಾರ್ಟ್ ಮಾಡೋಕ್ಕಾಗುತ್ತಾ ಇಲ್ವಾ ಅದೇ ಈಗ ಟೆನ್ಷನ್ ಆಗ್ತಾ ಇದೆ. ನೋಡೋಣ, ಮೊದಲಿಗೆ ಈ ಕೆಲಸ ಮಾಡಿಕೊಂಡು ನಂತರ ಏನೇನಾಗುತ್ತೆ ಅಂತ ಹೇಳಿ. ದೇವ್ರಿಗೆ ಇಡೋವಂಥ ಕಳಸ ಆಗಿರ್ಬೋದು ಅಥವಾ ದೇವ್ರಿಗೆ ಎದುರುಗಿಡೋವಂಥ ತಟ್ಟೆಗಳು ಇದೆಲ್ಲ ನಾನು ಸಪ್ರೇಟ್ ಎತ್ತಿಟ್ಬಿಡ್ತೀನಿ. ಮೊದಲೇ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ. ಬಟ್ ಕೆಲವೊಂದು ರೀಸನ್ನಿಂದಾಗಿ ನಂಗೆ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಳಕ್ಕಾಗಿಲ್ಲ. ಹಾಗಾಗಿ ಹಬ್ಬದ ಹಿಂದಿನ ದಿನ ಸ್ವಲ್ಪ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ. ಪರವಾಗಿಲ್ಲ, ಆದಷ್ಟು ಮಾಡೋಣ. ಹಬ್ಬದ ಟೈಮಲ್ಲಿ ಕೆಲಸ ಜಾಸ್ತಿನೇ ಇರುತ್ತೆ, ತೊಂದರೆ ಇಲ್ಲ. ಟೈಮ್ ಒಂದು ಮ್ಯಾನೇಜ್ ಆದರೆ ಅಷ್ಟೇ ಸಾಕು.
ಸೊ ಇದೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ತಿಂಡಿಗಳು ಮಾಡುವಾಗ ನಾನು ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ನಿಮ್ಮ ಮನೇಲಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ಟೇ ಟ್ಯೂನ್. ದೇವ್ರ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡ್ಮೇಲೆ ಈಗ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ ನಾನು ಮಕ್ಕಳು ಸೇರಿ. ತುಂಬ ಹೊತ್ತು ಅಡುಗೆ ಮನೇಲಿ ನಿಂತ್ಕೊಂಡು ಮಾಡೋಕ್ಕಾಗಲ್ಲ, ಹಾಗೆ ಗ್ಯಾಸನ್ನು ಕೆಳಗೆ ಇಳಿಸ್ಕೊಂಡು ಮಾಡೋದು ಕೂಡ ಕಷ್ಟ. ಹಾಗಾಗಿ ನಾವು ಕ್ಯಾಂಪಿಂಗೆಲ್ಲ ಯೂಸ್ ಮಾಡ್ತೀವಲ್ಲ ಪೋರ್ಟಬಲ್ ಸ್ಟವ್, ಅದನ್ನು ಯೂಸ್ ಮಾಡಿಕೊಂಡು ತಿಂಡಿ ಮಾಡ್ತಾಯಿದ್ದೀವಿ. ಮೇನ್ ಅಡ್ವಾಂಟೇಜ್ ಏನಂದರೆ ಎಲ್ಲಿ ಬೇಕಾದರೂ ಇಟ್ಕೊಂಡು ಆರಾಮಾಗಿ ಕೂತ್ಕೊಂಡು ತಿಂಡಿಗಳನ್ನ ಮಾಡ್ಕೊಳ್ಬೋದು. ಇದಕ್ಕೆ ಸ್ಮಾಲ್ ಸಿಲಿಂಡರ್ಸ್ ಬರುತ್ತೆ, ಅದನ್ನ ಒಂದು 3-4 ಮೊದಲೇ ತೆಗೆದಿಟ್ಕೊಂಡ್ಬಿಟ್ಟಿದ್ವಿ. ಹಬ್ಬಕ್ಕೆ ಎಲ್ಲ ತಿಂಡಿಗಳನ್ನು ನಾನು ಇದೇ ಗ್ಯಾಸ್ ಯೂಸ್ ಮಾಡ್ಕೊಂಡಿದ್ದು. ಬೇಗ ಬೇಗ ತಿಂಡಿಗಳೆಲ್ಲ ಮಾಡಿ ಮುಗಿಸ್ಬೇಕು ಅಂದ್ಕೊಂಡೆ, ಬಟ್ ಕರ್ಜಿಕಾಯಿ ಮಾಡೋಷ್ಟರಲ್ಲೇ ಸಾಯಂಕಾಲ ಆಗೋಯಿತು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು. ಚಕ್ಲಿ ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದೆ, ಅವರು ಹಾಗೆ ಮಕ್ಕಳು ಸೇರಿಕೊಂಡು ಚಕ್ಲಿ ಎಲ್ಲ ರೆಡಿ ಮಾಡಿಟ್ರು. ಈ ಸರಿ ಸ್ವಲ್ಪ ಟೆನ್ಷನಲ್ಲೇ ಹಬ್ಬನ ಮಾಡ್ತೀವಿ. ಯಾಕೆಂದರೆ ಮನೆಯಿಂದ ಬೆಂಗಳೂರಿಂದ ಅಮ್ಮ ಸ್ಯಾರಿ ಕಳಿಸಿದ್ರು ದೇವ್ರಿಗೆ ಉಡ್ಸೋದಕ್ಕೆ ಅಂತ. ಅದು ಹಬ್ಬದ ಹಿಂದಿನ ದಿನ ಬಂದಿದ್ದು, ಅಲ್ಲಿ ತನಕ ಅದು ಬರುತ್ತೋ ಬರಲ್ಲೋ ಅನ್ನೋ ಟೆನ್ಷನ್ನೇ ಆಗಿಬಿಟ್ಟಿತ್ತು. ತಿಂಡಿಗಳೆಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟಿಗೆ ಹೂರ್ಣ ಕೂಡ ರೆಡಿ ಮಾಡಿಕೊಂಡು ಎಲ್ಲ ಫ್ರಿಜ್ಜಿಗೆ ಇಟ್ಟು ನಾವು ಬ್ಯಾಕ್ ಡ್ರಾಪನ್ನೊಂದು ರೆಡಿ ಮಾಡಿ ಇಟ್ಬಿಟ್ಟಿದ್ವಿ ಹಿಂದಿನ ದಿನ. ಇದು ಹಬ್ಬದ ದಿನ ಬೆಳಗ್ಗೆ ನಾವು ಟೇಬಲ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ದೇವ್ರನ್ನ ಕೂರ್ಸೋದಕ್ಕೆ ಅಂತ ಹೇಳಿ 3 ಸ್ಟೆಪ್ ಬರೋವಂಥ ಒಂದು ಸ್ಟ್ಯಾಂಡನ್ನು ನಾನು ಆರ್ಡರ್ ಮಾಡಿದ್ದೆ. ಅದನ್ನು ಕೂಡ ಹಿಂದಿನ ದಿನ ಎಲ್ಲ ಜೋಡಿಸಿ ರೆಡಿ ಮಾಡಿಟ್ಟಿದ್ವಿ ಟೇಬಲ್ನೆಲ್ಲ. ನಾರ್ಮಲಿ ಎಲ್ಲರೂ ಹಿಂದಿನ ದಿನನೇ ಸೂರ್ಯ ಎಲ್ಲ ಉಡಿಸಿ ರೆಡಿ ಮಾಡಿರ್ತಾರೆ, ಬಟ್ ನನಗೆ ಅದನ್ನ ರೆಡಿ ಮಾಡ್ಕೊಳಕ್ಕಾಗಿಲ್ಲ. ಮಾರನೇ ದಿನ ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಯಾರಿ ಉಡ್ಸೋದಕ್ಕೆ ನನಗೆ ಸ್ಟ್ಯಾಂಡನ್ನು ತರಿಸ್ಕೋಬೇಕಂತ ತುಂಬ ಆಸೆ ಇತ್ತು. ಇಂಡಿಯಾದಲ್ಲಿ ತುಂಬ ಟ್ರೈ ಮಾಡಿದೆ ಪೋಸ್ಟಲ್ ಕಳ್ಸೋಕ್ಕಾಗುತ್ತಾ ಅಂತ. ಮೆಟಲ್ ಐಟಮ್ ಆಗಿರೋದ್ರಿಂದ ಅಲ್ಲಿಂದ ಪೋಸ್ಟಲ್ ಕಳ್ಸೋಕ್ಕೆ ಕಷ್ಟ ಅಂತ ಹೇಳಿದ್ರು. ನೆಕ್ಸ್ಟ್ ಟೈಮ್ ಹೋದಾಗ ಮರೀದಿರ ಅದನ್ನ ತೊಗೊಂಡು ಬರಬೇಕು. ಈ ಸರಿ ನಾನು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಅಂಥೇಳಿ ಈ ಒಂದು ಸ್ಟೀಲ್ ಪಾತ್ರೆನ ತಂದಿದ್ದೀನಿ. ಇದ್ರ ಮೇಲೆ ಕಳಸನ ಇಟ್ಟು ಮಾಡೋಣ ಅಂಥೇಳಿ. ಸ್ವಲ್ಪ ಕಷ್ಟ ಆಯಿತು ಸ್ಯಾರಿ ಎಲ್ಲ ಉಡ್ಸೋದಕ್ಕೆ, ಬಟ್ ಮಕ್ಕಳು ಹಸ್ಬೆಂಡ್ ಎಲ್ಲ ಹೆಲ್ಪ್ ಮಾಡಿದ್ರು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ರೆಡಿ ಮಾಡಿ ರಾಹುಕಾಲ ಸ್ಟಾರ್ಟ್ ಆಗೋಷ್ಟರೊಳಗೆ ಪೂಜೆ ಶುರು ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸ್ಯಾರಿ ಉಡ್ಸೋದನ್ನ ಇನ್ನೂ ತುಂಬ ಚೆನ್ನಾಗಿ ಕಲಿಬೇಕಂತ ಆಸೆ, ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ. ಬಟ್ ಸ್ಟ್ಯಾಂಡ್ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ಕೈ ಮತ್ತು ಕಾಲು ಎಲ್ಲ ಚೆನ್ನಾಗಿ ಅದನ್ನು ಗಟ್ಟಿಯಾಗಿ ಕಟ್ಟಿ ಕೂರಿಸ್ಬೋದು. ಹೋಪ್ ನೆಕ್ಸ್ಟ್ ಇಯರ್ ಸ್ಟ್ಯಾಂಡ್ನ ತಂದು ಒಳ್ಳೆ ರೀತಿಯಲ್ಲಿ ಇನ್ನೂ ಚೆನ್ನಾಗಿ ಸೀರೆ ಉಡಿಸಿ ಪೂಜೆ ಮಾಡೋಣ ಅಂತ. ಇದರಲ್ಲಿ ದೇವಿಗೆ ಹಾಕಿರೋ ಆಲ್ಮೋಸ್ಟ್ ಎಲ್ಲ ಐಟಮು ನಾನು ಬೆಂಗಳೂರಿಂದನೇ ತೊಗೊಬಂದಿದ್ದು. ಲಾಸ್ಟ್ ಇಯರ್ ಬರೋವಾಗ ಕೆಲವೊಂದು ತಂದಿದ್ದೆ, ಕೆಲವೊಂದೆಲ್ಲ ನನ್ನ ನಾದಿನಿ ಕಳಿಸಿದ್ಲು ಅಮ್ಮ ಬರೋವಾಗ. ಪ್ರತಿ ವರ್ಷ ನಾವು ಯೂಟ್ಯೂಬಲ್ಲಿ ಬರೋಂಥ ವರಮಹಾಲಕ್ಷ್ಮಿ ಪೂಜಾ ವಿಧಾನದ ವಿಡಿಯೋನ ಹಾಕೊಂಡು ಪೂಜೆ ಎಲ್ಲ ಮಾಡ್ತೀವಿ. ಅವರು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ, ನಾವು ಅದೇ ರೀತಿಯಲ್ಲಿ ಪೂಜೆಯನ್ನು ಮಾಡಿ ಕುಂಕುಮಾರ್ಚನೆನ ಕೂಡ ಮಾಡ್ತೀವಿ. ಇದೊಂದು ತುಂಬ ಹೆಲ್ಪ್ ಆಗುತ್ತೆ ಯೂಟ್ಯೂಬಲ್ಲಿ ಈ ಥರ ವೀಡಿಯೋಸ್ ಎಲ್ಲ ಹಾಕೋದ್ರಿಂದ. ಬೆಳಗ್ಗೆನೇ ಬೇಗ ಪೂಜೆ ಮಾಡೋದ್ರಿಂದ ಎಲ್ಲರೂ ಸಿಂಪಲ್ಲಾಗಿ ರೆಡಿಯಾಗಿ ಮೊದಲು ರಾಹುಕಾಲ ಶುರು ಆಗೋಷ್ಟರಲ್ಲಿ ಪೂಜೆನೆಲ್ಲ ಮಾಡಿದ್ವಿ. ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರು ಹಾಗೆ ಹಸ್ಬೆಂಡ್ ಕೊಲೀಗ್ ಫ್ಯಾಮಿಲಿಯವರೆಲ್ಲ ಸಂಜೆ ಬರೋರಿದ್ರು. ಹಾಗಾಗಿ ಪೂಜೆ ಆದ ನಂತರ ನಮ್ಮದು ಅಡುಗೆ ತಯಾರಿ ಶುರು ಮಾಡ್ಕೊಂಡ್ವಿ. ಆದರೆ ಅಡುಗೆ ಮಾಡ್ತಾ ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಲಿಲ್ಲ. ಮೊದಲೇ ಹೇಳಿದಾಗೆ ಈ ಸರಿ ಪ್ರಿಪ್ರೇಷನ್ ಸ್ವಲ್ಪ ಹರಿಬರಿ ಎಲ್ಲ ಆಯಿತು. ಹಾಗಾಗಿ ಟೈಮ್ ಕರೆಕ್ಟಾಗಿ ನಾನು ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಬೇಕಿತ್ತು. ಸಂಜೆಗೆ ಫ್ರೆಂಡ್ಸ್ ಎಲ್ಲ ಬಂದರು. ಎಲ್ಲರೂ ಸೇರಿ ಮತ್ತೆ ದೇವಿಗೆ ಆರತಿ ಮಾಡಿ ಪೂಜೆ ಮಾಡಿ ಕದಲಿಸಿದ್ವಿ. ನೆಕ್ಸ್ಟ್ ಡೇ ನಾವು ದೇವಸ್ಥಾನಕ್ಕೆ ಹೋಗಿ ತಾಯಿಗಿಟ್ಟಿರೋಂಥ ಮಡ್ಲಕ್ಕಿನ ದೇವಸ್ಥಾನಕ್ಕೆ ಕೊಟ್ಟು ಬಂದ್ವಿ. ಈ ರೀತಿಯಾಗಿತ್ತು ನಮ್ಮ 2 ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ. ಹೋಪ್ ಫ್ರೆಂಡ್ಸ್ ನಿಮಗೆ ಈ ಹಬ್ಬದ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೇಟ್ ಆದರೂ ಕೂಡ ಒಳ್ಳೆ ಮೆಮೊರೀಸ್ನ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.